ಹಾಯ್ ಗಾಯ್ಸ್, ಹೆಂಗಿದ್ದೀರಾ? ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಿನ್ನೆ ಬೆಳಗ್ಗೆಯಿಂದ ಶುರುವಾದ ಮಳೆ ಇವತ್ತು ಇಷ್ಟೊತ್ತಾದ್ರೂ ನಿಂತಿಲ್ಲ. ಭಟ್ಕಳದ ಹೈವೇಗಳೆಲ್ಲ ನೀರಿನ ಹುಡುಗಿ ಹೊಳೆ ತರ ಆಗ್ಬಿಟ್ಟಿದೆ. ಕಡೆ ಹೋಗುವ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮತ್ತೆ ಒಳಗೆ ಇರುವ ಅಂದ್ರೆ ಕರೆಂಟ್ ಇಲ್ಲ, ಮೊಬೈಲಲ್ಲಿ ಚಾರ್ಜು ಇಲ್ಲ. ಸೊ ಈ ಕಡೆ ಹೋಗಿ ಈ ಮಳೆಯಲ್ಲಿ ಪ್ರಕೃತಿ ಸೌಂದರ್ಯ ಸವಿಯುವ ಅಂತ ಒಳ್ಳೆ ವ್ಯೂ ಇದೆ ಅಂದ್ರೆ ಇಲ್ಲಿ ನೀವು ಹಾಗೆ ಬಂದ್ರೆ ಕಳೆದೋಗ್ಬಿಡ್ತೀರಾ. ಮನೆ ಒಳಗಿದ್ದಿದ್ರೆ ಇಂಥ ವ್ಯೂನ ಮಿಸ್ ಮಾಡ್ಕೊಳ್ತಾ ಇದ್ದೆ ಅನ್ಸುತ್ತೆ. ನೀವು ಕೂಡ ಮಳೆ ಬಂದಾಗ ಮನೆ ಒಳಗಿರ್ಬೇಡಿ, ಈ ತರ ಪ್ರಕೃತಿಯ ಜೊತೆಗೆ ವ್ಯೂ ಅನ್ನೇ ಎಂಜಾಯ್ ಮಾಡ್ತಾ ಇರಿ. ಗಾಯ್ಸ್ ನೋಡಿ, ಇದು ಮರ್ನಬಳ್ಳಿ ರೋಡ್ ಅಂತ ಯಾರಿಗಾದ್ರೂ ಅನ್ನಿಸ್ತಾ ಇದೆ. ಹೊಳಿಲ್ ನಡ್ಕೋದು ಫೀಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ ಜೊತೆಗೆ ನೀರು ತುಂಬೋಗಿದೆ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವ್ದೋ ಜಲಪಾತಕ್ಕೆ ಬಂದಿದ್ದೀನಿ ಅಂತ ಅನ್ಸುತ್ತಾ? ಆದ್ರೆ ಇದು ಜಲಪಾತ ಅಲ್ಲ. ಮಳೆ ಬಂದು ನೀರ್ ಹೆಚ್ಚಾಗಿ ತುಂಬಿ ಹರಿದು ಈ ರೀತಿ ತೋಡ್ ಸೇರ್ತಾ ಇದೆ. ಗಾಯ್ಸ್, ಇಲ್ಲೊಂದು ಮಾವಿನ ಮರ ಇದೆ. ಮಾವಿನ ಮರದಲ್ಲಿ ಮಾವಿನ ಹಣ್ಣು ಆಗಿದ್ಯಾ ನೋಡುವ. ಮಾವಿನ ಹಣ್ಣು ಆಗಿದೆ ಗುರು. ಮಾವಿನ ಹಣ್ಣು ಬಿದ್ದಿದೆ. ಬಂದ್ ಕೆಲಸ ಎಲ್ಲ ಆಯ್ತು. ಮಾವಿನ ಹಣ್ಣು ಕೊಯ್ದು ತಿಂದು ಆಯ್ತು. ಚೀಲ ತುಂಬಿ ಸ್ವಲ್ಪ ಮನೆಗೆ ಹಿಡ್ಕೊಂಡಿದ್ದು ಆಯ್ತು. ಈಗ ಮರ್ನಬಳ್ಳಿಯಲ್ಲಿ ಒಂದು ಕೆರೆ ಇದೆ, ಜೊತೆಗೆ ಒಂದು ದೇವಸ್ಥಾನ ಇದೆ. ಉಗ್ರ ನರಸಿಂಹ ದೇವಸ್ಥಾನ ಇದೆ. ಮರ್ನಬಳ್ಳಿಯ ಪ್ರಸಿದ್ಧ ದೇವರು, ಗ್ರಾಮ ದೇವತೆ, ಏನ್ ಬೇಕಾದ್ರೂ ಹೇಳಿ. ಸೊ ಆ ದೇವಸ್ಥಾನಕ್ಕೆ ಈಗ ಹೋಗುವ. ಈ ನಾಯಿ ಒಂದು ಅವಾಗಿಂದ ನಮ್ಮ ಜೊತೆನೆ ಬರ್ತಾ ಇದೆ. ಮಳೆ ಅಲ್ವಾ, ಗದ್ದೆಯಲ್ಲಿ ಜಾಗನೇ ಇಲ್ಲ ನಡಿಲಿಕ್ಕೆ. ಫುಲ್ ಕಾಲಲ್ಲಿ ಇಷ್ಟಿಷ್ಟು ಮುಳುಗೋಗ್ತಾ ಇದೆ ನೋಡಿ. ಸೊ ಕೆರೆ ಹತ್ರ ಬಂದ್ವಿ. ಕೆರೆ ಹೇಗಿದೆ ನೋಡ್ಕೊಂಡು ನೀರಾಗಿ ಇಳ್ದ ಬಾಕಮ್ಮ ಯಾವಾಗೆಲ್ಲ ಇರುದಿಲ್ಲ ನೀರು ಹತ್ತೋದು. ಇದೇ ನೋಡಿ ಮರ್ನಬಳ್ಳಿಯ ಉಗ್ರ ನರಸಿಂಹ ದೇವಸ್ಥಾನ. ಯಾರು ಇಲ್ಲ ದೇವಸ್ಥಾನದಲ್ಲಿ, ನಾವೇ ಡೋರ್ ಓಪನ್ ಮಾಡಿ ಒಳಗೆ ಹೋಗುವ. ಉಡುಪಿಯಲ್ಲಿ ಕನಕದಾಸರು ಕೃಷ್ಣನನ್ನ ಕಿಂಡಿಯಿಂದ ನೋಡಿದಂತೆ ಕನಕನ ಕಿಂಡಿ ಅಂತ ಬಂತು. ಉಗ್ರ ನರಸಿಂಹ ದೇವಸ್ಥಾನದಲ್ಲಿ ಭಾಗ
ಬಾಗಿಲಲ್ಲಿರೋ ಈ ಕಿಂಡಿಯಿಂದ ನಾನು ನಿಮಗೆ ಉಗ್ರ ನರಸಿಂಹನನ್ನು ತೋರಿಸಿದ್ದೀನಿ. ಇದಕ್ಕೆ ಯಾವ ಕಿಂಡಿ ಅಂತೀರಾ ಕಮೆಂಟ್ ಮಾಡಿ. ಈ ದೇವಸ್ಥಾನವನ್ನು ನೋಡಾಯಿತು, ನಿಮಗೂ ಕೂಡ ಉಗ್ರ ನರಸಿಂಹ ಸ್ವಾಮಿಯನ್ನು ತೋರಿಸಾಯಿತು. ಇನ್ನೇನಿದೆ, ಈಗ ಸೀದಾ ಮನೆಗೆ ಹೋಗಬೇಕು. ಮೊಬೈಲಲ್ಲಿ ಚಾರ್ಜ್ ಇಲ್ಲ, 1% ಚಾರ್ಜ್ ಇದೆ. ಮನೆಗೆ ಹೋದರೆ ಕರೆಂಟ್ ಇದೆಯೋ ಇಲ್ಲೋ ಅದು ಗೊತ್ತಿಲ್ಲ.